ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್. ಸೊ ಗೃಹಲಕ್ಷ್ಮಿ ಯೋಜನೆದು ಜೂನ್ ತಿಂಗಳಿನ ಕಂತಿನವರೆಗೆ ಇಲ್ಲಿಗೆ ಬಂದಿದೆ. ಸೊ ಇವಾಗ ನಿಮಗೆ ಬರಬೇಕಾಗಿರೋದು ಜುಲೈ ಹಾಗೂ ಆಗಸ್ಟ್ ತಿಂಗಳಿನ ಕಂತು, ಆ್ಯಂಡ್ ಈ ತಿಂಗಳಿಂದು ಕೂಡ ಸೆಪ್ಟೆಂಬರ್ನ ತಿಂಗಳಿಂದ ಕೂಡ ಟೋಟಲ್ ಆಗಿ 3 ಕಂತು ಇದೀಗ ಬರಬೇಕಾಗಿದೆ. ಇದೀಗ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ಇದ್ರ ಬಗ್ಗೆ ಸ್ಪಷ್ಟನೆಯೊಂದನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಅವರು ಈ ಹಿಂದೆ ಕೂಡ ಇದ್ರ ಬಗ್ಗೆ ಹೇಳಿದರು, ನಿಮಗೆ ಆಗಸ್ಟ್ ತಿಂಗಳ ಒಳಗಾಗಿ ಈ ಒಂದು 2 ಕಂತಿನ ಹಣವನ್ನು ತಾವು ನೀಡ್ತೇವೆ ಅಂತ ಹೇಳಿದರು. ಬಟ್ ಇದೀಗ ಈ ಒಂದು ಹಣ ಇನ್ನೂ ಕೂಡ ಬರಲಿಲ್ಲ. ಸೊ ಇದ್ರ ಬಗ್ಗೆ ಇದೀಗ ಅವರು ಸ್ಪಷ್ಟನೆಯೊಂದನ್ನು ಕೂಡ ಕೊಟ್ಟಿದ್ದಾರೆ. ಸೊ ಏನೇನು ಹೇಳಿದ್ದಾರೆ ಅಂತ ಕಂಪ್ಲೀಟ್ ಮಾಹಿತಿ ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ. ಸೊ ಸ್ಕಿಪ್ ಮಾಡದಂತೆ ವಿಡಿಯೋನ ನೀವು ಪೂರ್ತಿ ನೋಡಿರಿ, ಹಾಗೂ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋನ ನೀವು ಲೈಕ್ ಮಾಡಿ, ಯಾಕಂತಂದರೆ ನಿಮ್ಮಿಂದ ಒಂದು ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯು ಕೂಡ ಈ ಒಂದು ಯೋಜನೆಯ ಮೂಲಕ ಮನೆ ಯಜಮಾನಿಗೆ ಪ್ರತಿ ತಿಂಗಳು ಇಲ್ಲಿ 2,000 ರೂಪಾಯಿಗಳು ಅವರ ಒಂದು ಖಾತೆಗೆ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಈ ಒಂದು ಯೋಜನೆ ಬಂದ್ಬಿಟ್ಟು 1 ವರ್ಷ ಆಯಿತು. ಆ್ಯಂಡ್ ಇಲ್ಲಿಯವರೆಗೆ ಇದೀಗ 11 ಕಂತುಗಳನ್ನು ಅವರ ಒಂದು ಖಾತೆಗೆ ಇದೀಗ ನೀಡಿದ್ದಾರೆ. ಸೊ ಇವಾಗ ಬರಬೇಕಾಗಿರೋದು ಜುಲೈ ಹಾಗೂ ಆಗಸ್ಟ್ ತಿಂಗಳಿನ ಕಂತು. ಇನ್ನು ಆಗಸ್ಟ್ ತಿಂಗಳು ಮುಗಿದಿದ್ರೂ ಕೂಡ ಈ ಒಂದು ಹಣ ಇನ್ನೂ ಕೂಡ ಬಂದಿಲ್ಲ. ಆ್ಯಂಡ್ ಇದರ ಬಗ್ಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ಈ ಹಿಂದೆ ಒಂದು ಸ್ಪಷ್ಟನೆಯೊಂದನ್ನು ನೀಡಿದರು. ಆಗಸ್ಟ್ ತಿಂಗಳಿನಲ್ಲಿ ನಾವು ನಿಮಗೆ ಜೂನ್ ಹಾಗೂ ಜುಲೈ ತಿಂಗಳ 2 ಕಂತನ್ನು ಇಲ್ಲಿ ಕೊಡ್ತೇವೆ ಅಂತ ಹೇಳಿದರು. ಆದರೆ ಕೆಲ ಕಾರಣಗಳಿಂದಾಗಿ ಈ ಒಂದು ಹಣ ಅವರು ಕೊಡಲಿಕ್ಕೆ ಆಗಿಲ್ಲ. ಸೊ ಇದೀಗ ಸೆಪ್ಟೆಂಬರ್ ತಿಂಗಳು ಕೂಡ ಸ್ಟಾರ್ಟ್ ಆಗಿದೆ. ಇದೀಗ ಈ ಒಂದು ಹಣವನ್ನು ಅಂತಂದರೆ 2 ಕಂತಿನ ಹಣ ಒಟ್ಟಾರೆಯಾಗಿ 4,000 ರೂಪಾಯಿಯನ್ನು ನಿಮಗೆ 15ನೇ ತಾರೀಕಿನ ಒಳಗಾಗಿ ಈ ಒಂದು ಹಣವನ್ನು ನೀಡ್ತೇವೆ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ಇದ್ರ ಬಗ್ಗೆ ಹೇಳಿದ್ದಾರೆ. ಸೊ ಇನ್ನು ತುಂಬ ಜನರಿಗೆ ಜೂನ್ ತಿಂಗಳಿನ ಕಂತು ಕೂಡ ಇದೀಗ ಬರಲಿಲ್ಲ. ಸೊ ರಾಜ್ಯದಲ್ಲಿ ಒಟ್ಟಾರೆಯಾಗಿ 80,000 ಜನರಿಗೆ ಜೂನ್ ತಿಂಗಳಿನ ಕಂತನ್ನು ಕೂಡ ಇದೀಗ ನೀಡಿಲ್ಲ. ಸೊ ಇದರಿಂದಾಗಿ ಸೆಪ್ಟೆಂಬರ್ 15ರ ಒಳಗಾಗಿ 2 ಕಂತುಗಳನ್ನು ಇದೀಗ ನಾವು ನೀಡ್ತಾ ಇದ್ದೇವೆ. ಆ್ಯಂಡ್ ಇದೀಗ ನಾವು ನಿಮಗೆ ಸೆಪ್ಟೆಂಬರ್ 15ನೇ ತಾರೀಕಿನ ಒಳಗಾಗಿ ಇದೀಗ ನಾವು 2 ಕಂತುಗಳಂತಂದರೆ ಟೋಟಲ್ ಆಗಿ 4,000 ರೂಪಾಯಿಯನ್ನು ನೀಡ್ತಾ ಇದ್ದೇವೆ. ಆದರೆ ಇಲ್ಲಿ ಕೆಲವೊಂದು ಜಿಲ್ಲೆಗಳಲ್ಲಿ ಇದೀಗ ಒಂದೇ ಕಂತು ಹಣ ಬಿಡುಗಡೆ ಆಗಲಿದೆ ಅಂತ ಕೆಲವೊಂದು ಮಾಹಿತಿಯೊಂದನ್ನು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇದೀಗ ತಿಳಿಸಿದ್ದಾರೆ. ಸೊ ಇಲ್ಲಿ ಯಾರೂ ಕೂಡ ವರಿ ಪಡುವಂತಹ ಒಂದು ಅವಶ್ಯಕತೆ ಇರೋದಿಲ್ಲ. ಸೊ ಈ ತಿಂಗಳಿನಲ್ಲಿ ನಿಮಗೆ 1 ಕಂತುಗಳನ್ನು ಇಲ್ಲಿ ನೀಡುವಂಥ ಸಾಧ್ಯತೆಗಳು ತುಂಬಾ ಇದೆ. ಸೊ ಇನ್ನು ಇದರ ಬಗ್ಗೆ ನಿಮಗೇನಾದರೂ ಡೌಟ್ ಇತ್ತು ಅಂತಂದರೆ ಕಾಮೆಂಟ್ನಲ್ಲಿ ಕಾಮೆಂಟ್ ಮಾಡಿ ಕೇಳಿ. ಆ್ಯಂಡ್ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡ್ಕೊಳ್ಳ್ರಿ, ಹಾಗೂ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇದೇ ರೀತಿ ಇನ್ನಷ್ಟು ಅಪ್ಡೇಟ್ಗಳನ್ನು ಕೂಡ ನಾವು ನಿಮಗೆ ಅಪ್ಡೇಟನ್ನು ಮಾಡ್ತಾ ಇರ್ತೀವಿ. ಸೊ ಅದರ ಸಲುವಾಗಿ ನೀವು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಆ್ಯಂಡ್ ಇದರ ಬಗ್ಗೆ ಇದೀಗ ನೀವು ಯಾರೂ ಕೂಡ ವರಿ ಪಡುವಂಥ ಒಂದು ಅವಶ್ಯಕತೆ ಇರೋದಿಲ್ಲ. ಸೊ ಯಾವುದೇ ರೀತಿ ಅಪ್ಡೇಟ್ ಬಂದಂದರೂ ಕೂಡ ನಿಮಗೆ ನಾವು ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತಾ ಇರ್ತೀವಿ. ಸೊ ಈ ಒಂದು ವಿಡಿಯೋದಲ್ಲಿ ಇದ್ದಂಥ ಒಂದು ಮಾಹಿತಿ ಇದಾಗಿತ್ತು. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡ್ಕೊಳ್ಳಿ, ಹಾಗೂ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ವಿಡಿಯೋನ ನೀವು ನೋಡಿದ್ದಕ್ಕೆ ಧನ್ಯವಾದಗಳು.